ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿಯ ಬದಲಾವಣೆ ಏನಾದರೂ ಆಗ್ಬಿಡುತ್ತಾ? ಯಾಕೆ ಅಂತ ಅಂದ್ರೆ ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧವಾಗಿ ಈಗ ಕೆಲವರು ತಿರುಗಿ ಬಿದ್ದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿಜಯಾನಂದ ಕಾಶಪ್ಪನವರ್. ಸ್ವಯಂ ಘೋಷಿತರಾಗಿ ನೀವು ಪೀಠಾಧ್ಯಕ್ಷರಾಗಿದ್ದಲ್ಲ, ನಾವೆಲ್ಲ ಸೇರ್ ಮಾಡಿರೋದು. ಕಾಲಕ್ಕೆ ಏನೇನಾಗಬೇಕೋ ಅದೆಲ್ಲ ಆಗುತ್ತೆ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯೋದಕ್ಕೆ ಆಗೋದಿಲ್ಲ. ಕೆಲ ಪದಗಳನ್ನು ಅವರು ಹೇಳಿದ್ದಾರೆ. ಭೂಮಂಡಲದಲ್ಲೇ ಯಾರನ್ನೂ ಉಳಿಸೋಕಾಗೋದಿಲ್ಲ. ಬದಲಾವಣೆ ಅನ್ನೋದು ಆಗ್ಬೇಕಾದಂತ ಸಂದರ್ಭ ಬಂದಾಗ ಭೂಮಂಡಲದಲ್ಲೇ ಯಾರನ್ನೂ ಉಳಿಸೋಕಾಗಲ್ಲ. ಸುನಾಮಿ ಯಾರನ್ನಾದ್ರೂ ಕೇಳಿ ಬರುತ್ತಾ? ಇವ್ರ ಕಾಲ ಮುಗಿದಿದೆ, ಬದಲಾವಣೆ ಆಗಿಯೇ ಆಗುತ್ತೆ ಅಂತ ಕೂಡಲ ಸಂಗಮದಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗುತ್ತೆ. ಕಾಯ್ದು ನೋಡ್ರಿ, ಆಗುತ್ತೆ. ಕಾಯ್ದು ನೋಡ್ರಿ, ಇದೇ ಆಗೋದು. ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನೂ ನಿಲ್ಸೋಕ್ಕಾಗಲ್ಲಂತ. ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ. ಹೆಂಗಾಗುತ್ತೆ ಹೇಳಿ ಕೇಳಿ ಬಂತಾನ ಅದು. ಹಂಗೆ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಹಾಗೆ ಆಗುತ್ತೆ. ರೀ ಯಾರೀ ಕಟ್ಟಿದವರು? ಎಲ್ಲಿದ್ದರು ಇವರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವು ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರು ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಇವರು ಅಧಿಕಾರಕ್ಕೆ, ಓಟ್ಗೆ, ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ. ಈ ಸ್ವಾಮೀಜಿ ಏನು ಮಾಡ್ಯಾರ? ಇಲ್ಲಿ ಬಿಟ್ಟ ಬಂದು ಯಾರು ಮಾಡಿದ್ರು ಹೋರಾಟ? ಯಾತಕ್ಕೋಸ್ಕರ ಮಾಡಿದ್ವಿ? 2A ಕೇಳಿದ್ವಿ. ಇವತ್ತು ಹೇಳ್ತಾರೆ ಇವರು, ಇದೇ ಬಸವನಗೌಡರು 2Aನೇ ಕೇಳಿಲ್ಲ ನಾವು. ಅವ್ರು ಕೇಳ್ಯಾರ, ಕಾಶ್ಯಪ್ನವ್ರು ಕೇಳ್ಯಾನ ಅಂತ ಹೇಳ್ತಾನಲ್ಲ ಈ ಮನುಷ್ಯ.